ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ 4 ನಿಗಮಗಳ ನೌಕರರಿಗೆ 1/1/2020ರಿಂದ ಬರಬೇಕಾಗಿದ್ದಂಥ 38 ತಿಂಗಳ ಹಿಂಬಾಕಿ ಜೊತೆಗೆ 1/1/2024ರಿಂದ ಹೆಚ್ಚಳವಾಗಬೇಕಾಗಿದ್ದ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಖಾತೆಯನ್ನು ಹೊಂದಿರತಕ್ಕಂಥ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು 2023ರಿಂದ ವೇತನ ಪರಿಷ್ಕರಣೆಯಾಗಿದೆ, 2027ಕ್ಕೆ ಬರೋಗಿ ನೋಡೋಣ ಅಂತ ಹೇಳಿದ್ರು ಅಂತೇಳಿ ಮಾತುಕತೆಗೆ ಆಹ್ವಾನಿಸಿದ್ದಂತಹ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ಮುಖ್ಯಸ್ಥರು ಸ್ಪಷ್ಟಪಡಿಸಿದ್ದಾರೆ. ಸಂಘಟನೆಗಳ ಮುಖ್ಯಸ್ಥರಿಗೆ ಈ ಮೂಲಕ ನನ್ನದೊಂದು ಮನವಿ. ಸಾರಿಗೆ ಸಂಸ್ಥೆ ಸಂಘಟನೆಗಳಲ್ಲಿ ಇರ್ತಕ್ಕಂಥ 2 ಬಣಗಳ ಲಾಭವನ್ನು ಪಡೆದೇ ಇರುವಂಥ ಸರ್ಕಾರ, ಇದರಲ್ಲಿ ಆಡಳಿತ ವರ್ಗದವ್ರ ಪಾತ್ರ ಏನಿಲ್ಲ. ಆಡಳಿತ ವರ್ಗದ ಪಾತ್ರದವರು ಸಂಘಟನೆಗಳ ನಡವಳಿಕೆ ಮತ್ತು ಸರ್ಕಾರದ ನಡವಳಿಕೆಗಳನ್ನು ನೋಡಿಕೊಂಡು ಮೂಕ ಪ್ರೇಕ್ಷಕರ ರೀತಿ ಇದ್ದಾರೆ ಅಷ್ಟೆ. ಇಬ್ಬರ ಜಗಳ ಮೂರನೇವನಗಾಯ ಅಂತೇಳಿ ನಿಮ್ಮ ದ್ವಂದ್ವ ನಿಲುವುಗಳಿಂದ ಸರ್ಕಾರಕ್ಕೆ ಲಾಭವಾಗ್ತಾ ಇದೆ. ಅಪ್ಪ ಅಮ್ಮಂದಿರ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಅನ್ನುವ ಹಾಗೆ ನಿಮ್ಮ ದ್ವಂದ್ವ ನಿಲುವುಗಳಿಂದ ಸಾರಿಗೆ ಸಂಸ್ಥೆ ನೌಕರರಿಗೆ ಆರ್ಥಿಕವಾಗಿ ಸಮಸ್ಯೆ ಆಗ್ತಾ ಇರೋದು ಸತ್ಯ. ಹಾಗಾಗಿ ನೀವೆಲ್ಲ ಸಂಘಟನೆಗಳ ಮುಖಂಡರು ಒಂದಾಗದ ಹೊರತು ಒಂದೇ ₹1 ಸರ್ಕಾರದಿಂದ ಹಿಂಬಾಕಿ ಪಡೆಯೋದಕ್ಕಾಗೋದಿಲ್ಲ. ಕೊನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಮಾತಿಗೆ ಬದ್ಧರಾಗಿ 2027ರ ತನಕನೂ 24ರ ವೇತನ ಒಪ್ಪಂದವನ್ನು ಮುಂದೂಡ್ತಾರೆ. ಯಾಕೆಂದ್ರೆ ಆಡಳಿತ ವರ್ಗದವರು ಪಾಪ ಏನು ಮಾಡೋಕ್ಕಾಗೋ ಸ್ಥಿತಿಲಿ ಇದ್ದಾರೆ. ಸರ್ಕಾರಕ್ಕೆ ಗೊತ್ತಾಗೋಗಿದೆ, ದಿನೇ ದಿನೇ ಗುತ್ತಿಗೆ ಚಾಲಕರು ಬರ್ತಾ ಇದ್ದಾರೆ, ವಿದ್ಯುತ್ ಚಾಲಿತ ವಾಹನಗಳು ಬರ್ತಾ ಇದ್ದಾವೆ, ಗುತ್ತಿಗೆ ತಾಂತ್ರಿಕ ಸಿಬ್ಬಂದಿಗಳು ಬರ್ತಾ ಇದ್ದಾವೆ. ಇವರು ಮುಸ್ಕಾರ ಅಂತ ಕರೆ ಕೊಟ್ಟರು, ಅಲ್ಲೇನು ಮಾಡ್ತಾರೆ, ವಿದ್ಯುತ್ ಚಾಲಿತ ವಾಹನಗಳನ್ನು ನಿಮ್ಗೇನು ಕಿಲೋಮೀಟ್ರ್ ದುಡ್ಡು ಕೊಡಬೇಕಲ್ಲಪ್ಪ, ಹೋಗಿ ಬಸ್ ಸ್ಟ್ಯಾಂಡ್ಗೆ ಬಸ್ ನಿಲ್ಲಿಸಿ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಇನ್ನುಳಿದಂಥ BMTC ಹೊರತುಪಡಿಸಿ ಇನ್ನುಳಿದಂಥ ನಿಗಮಗಳಲ್ಲಿ ಒಂದೊಂದು ಡಿಪೋಗೆ 30ರಿಂದ 40 ಗುತ್ತಿಗೆ ಚಾಲಕರವ್ರೆ. ಅವರನ್ನು ಬಸ್ ತಗೊಂಡೋಗಿ, ಇಲ್ಲ ನಿಮ್ಮ ನಾಳೆ ಹಿಂದೆ ನಿಮ್ಮ ಕೆಲಸದಿಂದ ವಜಾ ಮಾಡ್ತೀವಿ ಅಂದರೆ ಅವರು ವಿಧಿ ಇಲ್ಲದೆ ಬಸ್ ತಗೋಗಿ ಬಸ್ ಸ್ಟ್ಯಾಂಡಿಗೆ ನಿಲ್ಲಿಸ್ತಾರೆ. ಈಗಿರೋ ಮಹಿಳೆಯರು ಓಡಾಡ್ಕೋತಾವ್ರೆ, ಇವ್ರು ಮುಸ್ಕಾರ ಅಂತ ಹೋದರೆ ಪುರುಷರು ಒಂದಷ್ಟು ದಿನ ಫ್ರೀ ಓಡಾಡ್ಕೊಳ್ಳಿ, ನೋಡ್ಮ ಏನು ಮಾಡೋರು ಅನ್ನುವಂಥ ಮೊಂಡುತನಕ್ಕೆ ಸರ್ಕಾರ ಬರ್ತದೆ. ಅದರಿಂದ ಸಂಘಟನೆ ಮುಖ್ಯಸ್ಥರಿಗೆ ನಂದೊಂದು ಮನವಿ, ಜಂಟಿ ಕ್ರಿಯಾ ಸಮಿತಿಯವ್ರಿಗೂ ಅಷ್ಟೇ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಒಕ್ಕೂಟದ ಸಂಘಟನೆಗಳಿಗೂ ಅಷ್ಟೇ. ನಮ್ಮ ಅನಿಲ್ ಅವರೇನು ಮುಂದಿನ ಭಾನುವಾರದಿಂದ 20ನೇ ತಾರೀಕು ಎಲ್ಲರೂ ಒಗ್ಗೂಡಬೇಕು ಅಂತ ಒಂದು ಸಭೆ ಕರೆದಿದ್ದಾರೆ. ಹಿಂದೆ ಅದೇ ರೀತಿ ಒಂದು ಸಭೆ ಆಯಿತು. ಅಲ್ಲಿ ಯಾವ್ಯಾವ ಕೆಲಸಕ್ಕೆ ಬಾರದೇ ಇರುವೆಲ್ಲನೇ ಕೆಲವೊಂದು ಸಂಘಟನೆಗಳ ಮುಖ್ಯಸ್ಥರು ಹಳೇದ ಕಾಗಕ್ಕ ಗೂಬಕ್ಕನ ಕತೆ ಹೇಳ್ಕೊಂಡು ಗೊಂದಲ ಸೃಷ್ಟಿ ಮಾಡಿದ್ರು. ಈ ಮುಂದಿನ ಸಭೆ ಏನಾಗಬೇಕು, ಒಮ್ಮತವಾಗಿ ಹೋಗ್ಬೇಕು. ಸರ್ಕಾರಕ್ಕೆ ನೀವು ಕಡಾಖಂಡಿತವಾಗಿ ಹೇಳಿ, ನೀವು ಸರಿ ಸಮಾನ ವೇತನ ಮಾಡ್ತಿರೋ 2024ರಿಂದ ಜಾರಿ ಮಾಡಿ, ಇಲ್ಲ ಹಳೆಯ ರೀತಿ ವೇತನ ಒಪ್ಪಂದ ಮಾಡ್ತಿರೋ ನಿಮ್ಮ ವಿವೇಚನೆ ಬಿಟ್ಟದ್ದು 38 ತಿಂಗಳ ಹಿಂಬಾಕಿ ಕೊಡಲೇಬೇಕು ಅಂತೇಳಿ ಎಲ್ಲ ಸಂಘಟನೆಗಳ ಮುಖ್ಯಸ್ಥರು ಪಟ್ಟಾಗಿ ಕುಳಿತುಕೋಬೇಕು. ನೀವಿಬ್ಬರೂ ಒಂದಾದರೆ ಗ್ಯಾರಂಟಿ ಸರ್ಕಾರ ನಿಮ್ಮ ಬೇಡಿಕೆಗೆ ಮಣಿಯುತ್ತೆ. ಇಲ್ಲದೇ ಇದ್ರೆ ಸಂಕ್ರಾಂತಿಲಿ ಸಭೆ ಮಾಡ್ತೀವಿ ಅಂದ ಜೂನಿಗೆ ಕರೆದ್ರು, ಇನ್ನು ನೆಕ್ಸ್ಟ್ ವಾರದ ಸಭೆ ಅಂದ್ಬಿಟ್ಟು ಇನ್ನು ಮುಂದಿನ ಡಿಸೆಂಬರ್ಗೂ ಮುಂದಿನ ಸಂಕ್ರಾಂತಿಗೂ ಕರೀತಾರೆ. ಆಗ ಇನ್ನೊಂದು ಸಭೆ ಅಂತಾರೆ, 2026 ಮಧ್ಯಭಾಗ ಬರ್ತಾರೆ. ಇನ್ನೊಂದು ಸಭೆ ಅನ್ನೋದಕ್ಕೆ 2027ರಿಂದ ಇಷ್ಟು ವೇತನ ಪರಿಷ್ಕರಣೆ ಮಾಡೀವಿ ಅಂತೇಳಿ ನಾನು ಹಿಂದೆ ಹಲವಾರು ಬಾರಿ ಪ್ರಸ್ತಾಪ ಮಾಡಿರುವಂಗೆ ಹಿಂದಿನ 38 ತಿಂಗಳ ಅವರು ನುಂಗಿ ನೀರು ಕುಡ್ಕೊ ಹೋದ್ರು, ಇವರು 48 ತಿಂಗಳು ನುಂಗಿ ನೀರು ಕುಡಿದ್ಬಿಟ್ಟು ಒಂದಷ್ಟು ಭಿಕ್ಷೆ ಹಾಕ್ಬಿಟ್ಟು ಹೋಗ್ತಾರೆ. ಈಗ ಸಂಸ್ಥೆ ನೌಕರರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ, ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಂಬಳ ಜಾಸ್ತಿ ಆದರೂ ಸಾಕು ಕಣಪ್ಪ, ದಿನೇ ದಿನೇ ಶಕ್ತಿ ಯೋಜನೆಯ ಒತ್ತಡ
ಟೈಮ್ ಊಟ ಇಲ್ಲ, ಟೈಮ್ ನಿದ್ದೆ ಇಲ್ಲ, ಮನೆಗೆ ಹೋದ್ರೆ ನೆಮ್ಮದಿ ಇಲ್ಲ. ಈಗ ನಾನು ಹೆಂಡ್ತಿ ಏನಾರ ಮಟನ್ ತರೋಗು ಅಂದರೆ ಯಾರನ್ನಾರ ತಡ್ ತಿನ್ಬಿಡು ಅಂತೀನಿ. ಯಾಕೆ? ದುಡ್ಡು ಇಲ್ಲದೇ ಇರೋದಕ್ಕೆ. ಅದೇ ವೇತನ ಒಪ್ಪಂದ ಆಗಿ ಇಲ್ಲ ಸರಿಸಮಾನ ಯಾವುದೋ ಒಂದು ಜಾರಿಯಾಗಿ ವೇತನ ಹೆಚ್ಚಳ ಆದರೆ ಏನು ಮಾಡ್ತೀನಿ, ಅವ್ಳಿಗೆ ಗೊತ್ತಿಲ್ದಂಗೆ ಹೋಗಿ ಮಟನ್ ತಂದು, ಇಲ್ಲಾರ ಅವ್ರಿಗೆ ಗೊತ್ತಿದ್ದಂಗೆ ಕರ್ಕೋಗಿ ಸೀರೆನೋ ಬಟ್ಟೆನೋ ಮಕ್ಕಳಿಗೆ ಹಬ್ಬ ಹರಿದಿನದಲ್ಲಿ ತಗೊಡುವಂಥ ಸ್ಥಿತಿ ಬರ್ತದೆ. ಈಗ ಯಾವ ಸ್ಥಿತಿಲಿದ್ದೀವಿ? ಮಕ್ಕಳು ಫೀಸ್ ಕಟ್ಟೋಕ್ಕಾಗೋದಿಲ್ಲ. LKG UKG 1 ಲಕ್ಷ, ಇಬ್ಬರು ಮಕ್ಕಳು ಓದ್ತಾ ಇದ್ರೆ 2 ಲಕ್ಷ, 6 ತಿಂಗಳು ಸಂಬಳ ಅವ್ರಿಗೆ ಹೋಯ್ತದೆ ಓದೋಕ್ಕೆ. ಇನ್ನು 6 ತಿಂಗಳದ್ರಲ್ಲಿ ಏನು ಸಂಸಾರ ಮಾಡ್ತೀರಿ? ದಯವಿಟ್ಟು ಸಂಘಟನೆಗಳ ಮುಖ್ಯಸ್ಥರಿಗೆ ಮತ್ತೆ ನಾನು ಮನವಿ ಮಾಡ್ಕೋತೇನೆ, ದಯವಿಟ್ಟು ನೀವು ಒಂದಾಗಿ. ಯಾಕೆ ಒಂದಾಗೋದಿಲ್ಲ? ಅಂಥದ್ದೇನು ನಿಮ್ಮ ಸಮಸ್ಯೆ? ಒಂದು ಉದಾಹರಣೆ ಕೊಡ್ತೀನಿ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಆಡಳಿತ ಪಕ್ಷ ನಡೆಸ್ತಾ ಇರುವಂಥ ಪಕ್ಷ, ಆ ಪಕ್ಷದ ಪರಮೋಚ್ಚ ನಾಯಕರು, ಯುವ ನಾಯಕರು ಅಂತ ಕರ್ಕೊಂಡ್ಬಂದು ಹಾಸನದಲ್ಲಿ ಜಾತ್ಯತೀತ ಜನತಾದಳ, ಭಾರತೀಯ ಜನತಾ ಪಕ್ಷದ B ಟೀಮ್ ಅಂತ ಜರೀತಾರೆ. ಆ ಚುನಾವಣೆಯಲ್ಲಿ ಆ ಪಕ್ಷ ಗೆಲ್ಲಬೇಕಾಗಿದ್ದಂಥ 10-15 ಸ್ಥಾನಗಳನ್ನು ಅವರ ಆ ಮಾತಿನಿಂದ ಕಳ್ಕೋತದೆ. ಅಲ್ಪಸಂಖ್ಯಾತರ ಮತಗಳು ಬರಲು. ಅತಂತ್ರ ವಿಧಾನಸಭೆ ಸೃಷ್ಟಿಯಾದರೆ JDS BJP ಜೊತೆಲಿ ಮೈತ್ರಿ ಮಾಡ್ಕೋತದೆ ಅಂತೇಳಿ ಹೇಳಿಕೆ ಕೊಡಿಸ್ತಾರೆ. ಚುನಾವಣೆ ಮುಗೀತು, ಅತಂತ್ರ ಆಯಿತು. ಭಾರತೀಯ ಜನತಾ ಪಕ್ಷದವರು ದೇವೇಗೌಡರು ಮನೆಯವರಿಗೆ ಅಲ್ಲಿ ಬರೋಕ್ಕೆ ಮೊದಲು ಕಾಂಗ್ರೆಸ್ನವ್ರು ಬಂದು ಮೈತ್ರಿ ಏರ್ಪಡಿಸ್ಕೋತಾರೆ. ಹಿಂಗೆ ಅವರವರೇ ಒಂದಾಗೋದಾದರೆ ನಿಮಗೆ ಸಮಸ್ಯೆ ಏನು? ದಯವಿಟ್ಟು ಸಾರಿಗೆ ಸಂಸ್ಥೆ